ಅವರು ಯಾವ ರೂಮಲ್ಲಿ ಕ್ಲಾಸ್ ತಗೋತಾರೆ ಅದನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡಿದ್ಯಾ? ಯಾ ಮಾಡಿದ್ದೀನಿ. ಓಕೆ. ಆಮೇಲೆ ಅವ್ರಿಗೆ ಈ ಬೋರ್ಡ್ ಮೇಲೆ ಬರೆಯೋದು ಭಾಳ ಕಂಫರ್ಟಬಲ್ ಅನ್ಸುತ್ತೆ. ಅದು ಯಾವುದೋ ಒಂದು ಹಳೆ ಬೋರ್ಡ್ ಇತ್ತು, ಸರಿ ಮಾಡಿಸಿದ್ಯಾ? ರಿಪೇರ್ ಆಗಿದೆ, ನೋ ವರೀಸ್. ಓಕೆ. ಆಮೇಲೆ ಅವ್ರಿಗೆ ಈ ಪ್ರೊಜೆಕ್ಟರ್ ಬೇಕಾಗ್ಬೋದಪ್ಪ, ರೆಡಿ ಮಾಡೋದನ್ನ ಸರಿ ಇದೆಯಾ? ಎಲ್ಲ ರೆಡಿ ಮಾಡಿದ್ದೀನಿ, ತಲೆ ಕೆಡಿಸ್ಕೋಬೇಡ. ನೋಡಪ್ಪ, ಎಲ್ಲನೂ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊ. ಅವ್ರಿಗೆ ಎಲ್ಲ ಕಂಫರ್ಟಬಲ್ ಆಗಿರಲಿ ಅಷ್ಟೇ. ಅಲ್ವಾ ಗೆಳೆಯ? ನಾನು ಇಷ್ಟು ವರ್ಷದಿಂದ ನೋಡ್ತಾನೆ ಇದ್ದೀನಿ, ನೀನು ಯಾವುದ್ರ ಬಗ್ಗೆನೂ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲಪ್ಪ. ಏನೋ ಆಫೀಸಿಗೆ ಬರೋದು, ನಿನ್ನ ಕ್ಯಾಬಿನಿಗೆ ಬರೋದು, ಸ್ಪೆಷಲಿ ಸ್ಯಾನಿಟೈಸ್ ಆಗಿದೆಯಾ ಅಂತ ಚೆಕ್ ಮಾಡೋದು ಬಿಟ್ಟರೆ ಇನ್ನೇನು ನೀನು ಒದ್ದಾಡ್ತಾನೆ ಇರಲಿಲ್ಲ. ನಿಂದೇ ಲೋಕದಲ್ಲಿ ಇದು ಬಿಡ್ತಾ ಇದ್ದೆ. ಪ್ರಪಂಚದಲ್ಲಿ ಪ್ರಳಯ ಆದರೂ ತಲೆ ಕೆಡಿಸ್ಕೋತಿರ್ಲಿಲ್ಲ. ಆದರೆ ಇವತ್ತೇನಪ್ಪ, ಇಷ್ಟೊಂದು ಕಾಣಿಸಿ, ಇಷ್ಟೊಂದು ಮುತುವರ್ಜಿ. ಹಂಗೆ ಕಣ, ಬಾಸ್ ಅಂದಮೇಲೆ ಎಲ್ಲಾನು ವಿಚಾರಿಸ್ಕೋಬೇಕು. ಅದಕ್ಕೆ ನಾನು ಬಾಸ್ ಆಗಿರೋದು. ಅದು ತಾವು ಬಾಸ್ ಆಗಿರೋಕ್ಕಲ್ಲ ಸ್ವಾಮಿ, ತಮ್ಮ ಮೇಲೊಬ್ಬರು ಬಾಸ್ ಬಂದಿದ್ದಾರಲ್ಲ ಅದಕ್ಕೆ ಅಲ್ಲ, ಅದಕ್ಕೆ ಆಫೀಸಿಗೆ ಬರ್ತಿದ್ದಾರೆ ಅಂತ ಒಳ್ಳೆ ಕರೆಂಟ್ ಶಾಕ್ ಹೊಡೆದಂಗೆ ಹೆಂಗೆ ಅಲರ್ಟ್ ಆಗ್ಬಿಟ್ಟಿದೆ ನೋಡ. ಏಯ್, ಕರೆಂಟು ಇಲ್ಲ, ಶಾಕು ಇಲ್ಲ, ಸುಮ್ಮನೆ ಏನೇನು ಹೇಳಕ್ ಬರ್ಬೇಡ ಕಣ. ಏಯ್ ಸಾಕು, ಸುಮ್ಮನೆ ಕಂಡಿದ್ದೀನಿ. ಮೊಬೈಲ್ ಕೆಳಗಡೆ ಬಿದ್ರೂ ಸ್ಕ್ರೀನ್ ಗಾರ್ಡು ಸ್ಕ್ರಾಚೇ ಆಗಿಲ್ಲ ಅನ್ನೋ ಥರ ಬಿಲ್ಡಪ್ ತಗೋಬೇಡ. ಏಯ್, ಏನಾಗಿದೆಯೋ ಅದನ್ನು ಒಪ್ಕೊಳ್ಳ. ನಿನಗೇನೋ ಕಷ್ಟ ಗೆಳೆಯ? ನಿನ್ನ ನೋಡ್ತಾ ಇದ್ರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಕಣ. ನನ್ನನ್ನ ನೋಡ್ಕೊಂಡಂಗೆ ಆಗ್ತಾ ಇದೆ. ಸೇಮ್ ಟು ಸೇಮ್ ಕಣ. ನಾನು ಹೆಂಗೆ ಅಪ್ಪಣ್ಣಾಗ ಭಯ ಬೀಳ್ತೀನೋ, ನೀನು ಹಂಗೆ ಅದಕ್ಕೆ ಭಯ ಬೀಳ್ತಾ ಇದ್ದೆ. ನಿನಗೆ ಭಯ ಭಕ್ತಿ ಅನ್ನೋದು ಜಾಸ್ತಿ ಆಗಿ ಪಕ್ಕ ಸದ್ಗ್ರಹಸ್ಥ ಆಗ್ಬಿಟ್ಟಿದೆ ಕಣ. ಅದಿರ್ಬೇಕು ಕಣ, ಗಂಡು ಮಕ್ಕಳಿಗೆ ಇರಲೇಬೇಕು. ಅದರಲ್ಲೂ ಹೆಂಡತಿ ವಿಷಯದಲ್ಲಿ ಭಯ ಭಕ್ತಿ ಅನ್ನೋದು ಮ್ಯಾಂಡೇಟ್ರಿ, ಇರಲೇಬೇಕು. ನೋ, ಯಾಕೋ ಹಿಂಗೆ ಕುಯ್ತೀಯಾ? ಇದೊಂಥರ ಡಬಲ್ ಎಜ್ ರೈಸರ್ ಇದ್ದಂಗೆ ಕಣ. ಎರಡೂ ಕಡೆಯಿಂದ ಕುಯ್ತೀಯಾ, ಆಮೇಲೆ ಅದನ್ನ ಎಂಜಾಯ್ ಬೇರೆ ಮಾಡ್ತೀಯಲ್ಲ. ಗೆಳೆಯ, ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣ. ನಾನು ನಿನ್ನ ಪಾಲ್ಗೆ ರೇಸರ್ ಅಲ್ಲ ಕಣೋ, ಆಫ್ಟರ್ ಶೇವ್ ಲೋಷನ್. ನಿನಗಾಗೋ ಇರಿಟೇಷನ್, ಉರಿನ, ವೇದನೆನ ಕಡಿಮೆ ಮಾಡೋದೇ ನನ್ನ ಗುರಿ. ನನ್ನ ಲೈಫಿನ ಒನ್ಲೈನ್ ಅಜೆಂಡಾನೇ ಅದು ಕಣ. ಹಿಂಗಂದು ಅಂದೇ ಕುಯ್ತಿಯಲ್ಲ. ನೋಡು, ಇದೇ ಬೇಡ ಅನ್ನೋದು. ಗೆಳೆಯ, ನಾನು ನಿನಗೆ ಕಂಡಮ್ ಮಾಡ್ತಾ ಇಲ್ಲ ಕಣೋ, ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀನಿ. ನಾವು ಹೆಂಡತಿಗೆ ಒಬಿಡಿಯೆಂಟ್ ಆಗಿರೋದು, ಭಯ ಭಕ್ತಿಯಿಂದ ಇರೋದು ಅಂದರೆ ನಾವು ಅವಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ಅಂತ ಗೆಳೆಯ. ನಾನು ಅಷ್ಟೇನಪ್ಪ, ಅವಳು ಊರಿಂದ ವಾಪಸ್ ಬರ್ತಾ ಇದ್ದಾಳೆ ಅಂತ ಗೊತ್ತಾದ ತಕ್ಷಣ ಎಕ್ಸ್ಟ್ರಾ ಅಲರ್ಟ್ ಆಗಿ ಎಲ್ಲನೂ ರೆಡಿ ಮಾಡಿಟ್ಬಿಡ್ತೀನಿ, ಗೊತ್ತಾ? ದಯವಿಟ್ಟು ನನ್ನ ಜೀವ ತಿನ್ಬೇಡ. ಅದನ್ನ ಕಟ್ಕೊಂಡು ನನ್ಗೇನು ಆಗಬೇಕು ಬೇಡ. ನೀನು ಹೇಳೋ ಥರ ನನಗೆ ಭಯನೂ ಇಲ್ಲ, ಎಂಥದ್ದು ಇಲ್ಲ. ಫಸ್ಟ್ ಟೈಮು ಪಾಪ ಭೂಮಿಕಾ ಅವರು ಆಫೀಸ್ಗೆ ಕೆಲ್ಸಕ್ಕೆ ಅಂತ ಬರ್ತಾ ಇದ್ದಾರೆ. ಅವ್ರಿಗೆ ಕಂಫರ್ಟಬಲ್ ಆಗಿರಲಿ ಅನ್ನೋ ಕರ್ಟೆಸಿ ಅಷ್ಟೇ. ಅದು ಬಿಟ್ಟು ನೀನು ಎಲ್ಲದಕ್ಕೂ ಏನೋ ಪೇಂಟ್ ಹೊಡೆಯಕ್ಕೆ ಬರಬೇಡ. ಇಲ್ಲಿ ಏನಾದರೂ ಕೇಳಿದ್ರೆ ಸಾಕು, ಯಾಕಪ್ಪ ಕೇಳ್ದೆ ಅನ್ನೋ ಥರ ಮಾಡ್ಬಿಡ್ತೀಯ. ಆಯ್ತು ಬೇಡಪ್ಪ, ಏನು ಕೇಳ ಅಂತ ಮಾತ್ರ ಅನ್ಕೋಬೇಡ. ಕೇಳ್ತೀನಿ. ನನಗೆ ಕೇಳೋ ಎಲ್ಲ ಅಧಿಕಾರನೂ ಇದೆ, ಯಾಕೆಂದ್ರೆ ನಾನು ನಿನ್ನ ಆಪ್ತ ಮಿತ್ರ. ಆಯ್ತು, ಹೊರಡಿ ಪ್ಲೀಸ್. ಆಯ್ತು, ಹೊರಡ್ತೀವಿ. ಡುಮ್ಮ ಸರ್, ನಿಮ್ಮಷ್ಟಕ್ಕೆ ನೀವೇ ನಗ್ತಾ ಇದ್ದೀರಾ? ಸುಮ್ಮನೆ ನಮ್ಮ ಮುಂದೆ ಮಾತ್ರ ಡವು. ನಡೀಲಿ. ಏನಾಗ್ತಿದೆ ಕಿರಣ್? ಅದು ಇವತ್ತು ಆಫೀಸಿಗೆ ನಮ್ಮ ಅದಕ್ಕೆ ಬರ್ತೀಯ. ಅದು ನಮ್ಮ ಕಂಪ್ನಿ ಎಂಪ್ಲಾಯೀಸ್ಗೆಲ್ಲ ಸಾಫ್ಟ್ ಸ್ಕಿಲ್ ಕೋರ್ಸ್ ತೊಗೋಬೇಕಿತ್ತು. ಹಾಗಾಗಿ ಅದಕ್ಕೆ ಫಸ್ಟ್ ಒಪ್ಕೊಳ್ಳಿಲ್ಲ. ಆಮೇಲೆ ಅದೇನೋ ಗೊತ್ತಿಲ್ಲಪ್ಪ, ಸಡನ್ ಆಗಿ ಇಲ್ಲ ನಾನೇ ಕೋರ್ಸ್ ತೊಗೋತೀನಿ, ನಾನೇ ಬಂದು ಟೀಚ್ ಮಾಡ್ತೀನಿ ಅಂತ ಒಪ್ಕೊಂಡು ಆಫೀಸಿಗೆ ಬರ್ತೀಯ. ಪರವಾಗಿಲ್ವೇ? ಮನೇಲಿ ಎಲ್ಲರ ಮುಂದೆ ಹಂಗೆ ಮಾತಾಡಿ ಆಫೀಸಿಗೆ ಬರ್ತಿದ್ದಾಳೆ ಅಂದರೆ ಅವಳಿಗೂ ನನ್ನನ್ನು ಮೀಟ್ ಮಾಡೋಕ್ಕೆ ಆಸೆ ಇರಬೇಕು. ಬರಲಿ. ನನಗೆ ಗೊತ್ತು ಕಣ, ಅದಕ್ಕೆ ಬರ್ತಾರೆ ಅಂದರೆ ಫಸ್ಟ್ ಖುಷಿ ಪಡೋನು ನೀನೇ ಅಂತ. ಕಿರಣ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಥಿಂಗ್. ಅಸಲಿ ಆಟ ಈಗ ಶುರು ಆಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ಕಿರಣ್. ಅದಕ್ಕೆ ವೆಲ್ಕಮ್. ಕಿರಣ್ ಇವನೇನ್ ಮಾಡ್ತಿದ್ದಾನೆ ಇಲ್ಲಿ? ಆನಂದ್ ಅವರೇ, ಇದೆಲ್ಲ ಯಾಕೆ? ಅದಕ್ಕೆ ಈಗ ನೀವು ಸುಮ್ಮನೆ ಬಂದಿಲ್ಲ, ಸಾಫ್ಟ್ ಸ್ಕಿಲ್ ಟ್ರೈನರ್ ಆಗಿ ಬರ್ತಾ ಇದ್ದೀರಿ, ಫಾರ್ಮಾಲಿಟಿಗೆ ನಿಮ್ಮನ್ನ ವೆಲ್ಕಮ್ ಮಾಡಲೇಬೇಕಲ್ಲ, ಅದಕ್ಕೆ. ಥ್ಯಾಂಕ್ ಯು. ಇವರು ವಿನುತಾ ಅಂತ. ಅದಕ್ಕೆ ವೆಲ್ಕಮ್. ಥ್ಯಾಂಕ್ ಯು. ಈಸ್ ಕಿರಣ್, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ಓಹೋ, ವೆರಿ ಗುಡ್. ಕೆಮಿಕಲ್ ರಿಯಾಕ್ಷನ್ ಆಗಲೇ ಶುರು ಆಗಿಬಿಟ್ಟಿದೆ. ಬನ್ನಿ. ಎಲ್ಲ ಉಳಿಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲಾದ್ರ ಬೆಲೆನೂ ಜಾಸ್ತಿ ಆಗ್ತಾ ಇದೆ, ಆದರೆ ನಮ್ಮ ಹೊಟ್ಟೆ ಹಸುವು ಮಾತ್ರ ಹಾಗೇ ಇದೆ. ಅದಕ್ಕೆ ಹೇಳೋದು, ಬರೀ ದುಡ್ಡು ಸಂಪಾದನೆ ಮಾಡಿದ್ರೆ ಶ್ರೀಮಂತರಾಗೋದಿಲ್ಲ, ದುಡ್ದಿದ್ದನ್ನ ಉಳಿಸಿದ್ರೇನೆ ಶ್ರೀಮಂತರಾಗೋದು. ನಮ್ಮ ಕೇಸಲ್ಲಿ ದುಡಿಮೆನೂ ಕಮ್ಮಿ, ಉಳಿಸೋದು ಕಮ್ಮಿ. ಅದಕ್ಕೆ ನಾವು ಹಾಗೇ ಇರೋದು. ಹೌದು ರೀ, ಇನ್ಮೇಲೆ ನಾವು ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಬೇಕು. ಮೊದಲಾದರೆ ಭೂಮಿ ಸಂಬಳ ನಮ್ಮ ಕೈಗೆ ಸಿಗ್ತಿತ್ತು, ಈಗ ಅದು ಇಲ್ಲ. ಇದು ಬದ್ದಿದ್ದ ಸೇವಿಂಗ್ ಎಲ್ಲ ಅವಳ ಮದುವೆಗೆ ಅಂತ ಖರ್ಚು ಮಾಡಿಬಿಟ್ಟಿದ್ದೀವಿ. ಸ್ವಲ್ಪ ಕೈ ಸಾಲ ಬೇರೆ ಆಗಿಬಿಟ್ಟಿದೆ. ನಮ್ಗೆ ಇವಾಗ ಜೀವನ್ ಸ್ಯಾಲ್ರಿ, ನಿಮ್ಮ ಪೆನ್ಷನ್ನು, ನನ್ನ ಬಾಟಿಕಲ್ ದುಡ್ಡು ಇಷ್ಟೆಲ್ಲ ಇದ್ರೂ ಸಾಲ್ತಾ ಇಲ್ಲ ರೀ. ಇನ್ಮೇಲಾದರೂ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಬೇಕು, ಇಲ್ಲ ಆದರೆ ನಮ್ಮ ಬಡ್ಜೆಟ್ ಎಲ್ಲ ಗೋತ. ಯಾವ ಸೇವಿಂಗ್ಸು ಇರಲ್ಲ ನಮ್ಮ ಹತ್ರ. ಅಪ್ಪಿ ಮದುವೆಗೆ ಫುಲ್ ಸಾಲ ಮಾಡಬೇಕಾಗತ್ತೆ. ಹಾಗೆಲ್ಲ ಏನೂ ಇಲ್ಲಮ್ಮ, ನೀವು ಆ ಲೆವೆಲಿಗೆಲ್ಲ ಯೋಚನೆ ಮಾಡಬೇಡಿ. ನಮ್ಮ ಸಿಚುವೇಶನ್ ಅಷ್ಟೊಂದೇನು ವರ್ಸ್ಟ್ ಆಗಿಲ್ಲ. ಆಗಿಲ್ಲಪ್ಪ, ಹೀಗೇ ಮುಂದುವರೆದ್ರೆ ಮುಂದಕ್ಕೆ ಆಗೋಗುತ್ತಷ್ಟೇ. ಮನೇಲಿ ಊಟ ಮಾಡೋ ಹೊಟ್ಟೆಗಳು ಅಷ್ಟೇ ಇದೆ, ದುಡಿಯೋ ಕೈ ಒಂದು ಕಮ್ಮಿ ಆಗುತ್ತೆ ಅಲ್ವಾ? ಮಹಿ, ನೀನು ಯಾವಾಗ ಬಂದೆ? ಲೋ ಜೀವ, ನಾವು ಮಾತಾಡೋದು ಕೇಳಿಸ್ಕೊಂಡು ನಮ್ಮನ್ನು ಅಪಾರ್ಥ ಮಾಡ್ಕೊಂಡ್ಬಿಟ್ಲಾ ಏನು? ಅಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೋಗಿ ಮಾತಾಡ್ತೀನಿ. ಏನಮ್ಮ ಇದು? ಇದರಲ್ಲಿ 50,000 ಇದೆ. ಇದೆಲ್ಲ ಯಾಕಮ್ಮ? ಈ ಮನೆ ಮೆಂಬರ್ ಆಗಿ ಇದು ನನ್ನ ಶೇರಿಂಗ್ ಮಾವ. ಅಯ್ಯೋ ಬೇಡಮ್ಮ, ನಮಗೇನು ಪ್ರಾಬ್ಲಮ್ ಇಲ್ಲ, ಇರೋದ್ರಲ್ಲೇ ಮ್ಯಾನೇಜ್ ಆಗುತ್ತೆ. ಇದು ನೀನೇ ಇಟ್ಕೋ. ಯಾಕೆ ಬೇಡ ಅಂತಿದ್ದೀರಾ ಮಾವ? ನಾನು ಈ ಮನೆಯವಳಲ್ವಾ ಹಾಗಿದ್ರೆ? ನಿಮ್ಮ ಮಗಳು ಭೂಮಿಕಾ ಅದಕ್ಕೆ ಕೊಟ್ಟರೆ ತಗೊಳ್ತೀರಾ, ನಾನು ಕೊಟ್ಟರೆ ತಗೊಳ್ಳಲ್ವಾ? ಖುಷಿನಲ್ಲಿ ಮಾತ್ರ ನನ್ನ ಕನ್ಸಿಡರ್ ಮಾಡ್ತೀರಾ, ಕಷ್ಟದಲ್ಲಿ ನಾನು ನಿಮ್ಮ ಜೊತೆ ನಿಲ್ಲೋದು ಬೇಡವಾ ಮಾವ? ಹಾಗೆ ನಿಲ್ಲದೆ ಇದ್ರೆ ನಾನು ಹೇಗೆ ಈ ಮನೆಯವಳಾಗ್ತೀನಿ? ಈ ಮನೆಯವಳು ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ರೈಟ್ಸು ಇರೋದಿಲ್ಲ ಅಲ್ವಾ? ಅದು ಹಾಗಲ್ಲಮ್ಮ. ಪ್ಲೀಸ್ ಮಾವ, ನಿಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ನನ್ನನ್ನು ಸೇರಿಸ್ಕೊಳ್ಳಿ. ಭೂಮಿಕಾ ಅದಕ್ಕೆ ಇದ್ದಾಗ ಹೀಗೆ ಮಾಡ್ತಿದ್ರಿ ಅಲ್ವಾ? ಅದು ಅಲ್ಲದೆ ನೀವು ಅವತ್ತೇನು ಹೇಳಿದ್ರಿ? ಹೌದು ಕಣ, ನೀನು ನನ್ನ ಮಗಳ ಹಾಗೆ. ಮೋಸ್ಟ್ಲಿ ನೀವು ಮರ್ತಿರಬಹುದು, ನಾನು ಮರ್ತಿಲ್ಲ. ನಾನು ನಿನ್ನ ಅಪ್ಪ ಇದ್ದ ಹಾಗೆ ಅಂತ ಹೇಳಿದ್ರಿ, ಅಂದಮೇಲೆ ನಾನು ನಿಮ್ಮ ಮಗಳಲ್ವಾ? ನಾನು ಈ ಮನೆಯವಳೆ ಅನ್ನೋದು ನಿಮ್ಮ ಮನಸ್ಸಲ್ಲೂ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಕಂದ, ಯಾಕೋ ಪುಟ್ಟ ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತೀಯ? ನೀನು ಈ ಮನೆಗೆ ಸೊಸೆ ಮಾತ್ರ ಅಲ್ಲ, ಮಗಳು ಕೂಡ. ನಿನ್ನ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ನಾನು ಈ ದುಡ್ಡು ತಗೋತೀನಿ. ಓಕೆನಾ? ಹ್ಯಾಪಿ? ತಗೊಳ್ಳಿ.
ನನ್ಗೆ ಅರ್ಥ ಆಗುತ್ತೆ ಮಾವ ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ. ಸೊಸೆ ಹತ್ರ ಹೇಗೆ ದುಡ್ಡು ತಗೊಳ್ಳೋದು ಅಂತ ಬೇಜಾರಾಗ್ತಿದೆ ಅಲ್ವಾ? ಅದಕ್ಕೆ ಹತ್ರ ತಗೊಳ್ಳೋವಾಗ ಇಲ್ದೇ ಇರೋ ಬೇಜಾರು ಇವಾಗ ಯಾಕೆ? ನಾನು ಈ ಮನೆ ಮಗಳಿದಾಗಲ್ವಾ? So, Bhumika, this is your class. You're an employees. You have to train them here. Okay, good luck. ಥ್ಯಾಂಕ್ ಯು. Carry on. ಅದಕ್ಕೆ ಥ್ಯಾಂಕ್ಸ್. ಹಾಯ್. ಹಾಯ್. ಪ್ಲೀಸ್ ಹ್ಯಾವ್ ಯೋರ್ ಸೀಟ್. To begin with, these are the few things that I'll try and explain, which can help you. Communication skill. ಎಕ್ಸ್ಕ್ಯೂಸ್ ಮೀ. Hey, come in, ಭೂಮಿ. ನೀವಿಲ್ಲಿ? ಅಲ್ಲ, ನಾನು ಕಂಪನಿಗೆ ಹೊಸದಾಗಿ ಜಾಯ್ನ್ ಆಗಿದ್ದೀನಲ್ಲ, ಟ್ರೈನಿಂಗ್ ಅಟೆಂಡ್ ಮಾಡಲೇಬೇಕಲ್ಲ. Like I was saying, communication skill. Communication skill is nothing but communicating with your team member. It is very important. ಭೂಮಿ, is it okay to have an emotional attachment with a colleague? ಅಲ್ಲ, ವರ್ಕ್ ಪ್ಲೇಸಲ್ಲಿ ಫ್ರೆಂಡ್ಲಿ ಆಗಿರಬೇಕು ಅಂದ್ರಲ್ಲ, ಅದು ಎಷ್ಟು ಫ್ರೆಂಡ್ಲಿ ಆಗಿರಬೇಕು ಅಂತ ಕೇಳಿದೆ ಅಷ್ಟೇ. ಪ್ಲೀಸ್ ಡೋಂಟ್. I'll get to that later. For now, like I was explaining, in one of these things, teamwork. ಯಾವುದೇ ಕೆಲಸ ಒಬ್ಬರೇ ಮಾಡೋಕ್ಕಾಗಲ್ಲ. You need people. You need to help each other. Everybody has a... Can you repeat that point once more? ಅದನ್ನೇ ಕನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತಲ್ಲ. Why don't you restrain your questions for a moment, please? Let me finish. Thank you. ನಿಮ್ಮಿಂದಾಗಿನೇ ಜಯದೇವ್ ಹಾರ ಕದ್ದು ಆನಂದ್ ಮೇಲೆ ಹಾಕಿದ್ದು ಅನ್ನೋ ಶಾಕಿಂಗ್ ನ್ಯೂಸ್ ಗೊತ್ತಾಗಿತ್ತು. ಹಳೆವಯ್ಯ, ಸೀಕ್ರೆಟ್ ಸರ್ಜಿಕಲ್ ಸ್ಟ್ರೈಕ್ ತರ ಏನೋ ಮಾಡಕ್ ಹೊರಟಿದ್ಯಾ? ಏನ್ ನಿನ್ನ ಪ್ಲಾನ್? ಅವನೇನು ಹೊಸ ಬಕ್ರನ್ನ ಕೆಲ್ಸಕ್ಕೆ ಬೇರೆ ಸೇರಿಸ್ಕೊಂಡಿದ್ಯಾ? ನಿನ್ನ ಮುಂದಿನ ನಡೆ ಏನು ಹೇಳುವಂತವನಾಗು ಅಳಿವಯ್ಯ. ಮಾಮ್ಸ್, ಇದೊಂಥರ ಈ ಹಳೆ ಕಾಂಟ್ರಾಕ್ಟ್ನ ಮತ್ತೆ ರಿನ್ಯೂವಲ್ ಮಾಡ್ತೀವಲ್ಲ, ಆ ಪ್ರೋಗ್ರಾಮ್. ಅರ್ಥ ಆಗಿಲ್ಲ, ಸ್ವಲ್ಪ ಬಿಡಿಸಿ ವಿವರವಾಗಿ ಹೇಳುವಯ್ಯ. ಮಾಮ್ಸ್, ಅವರಿಬ್ರದ್ದು ಹಳೇ ಪರಿಚಯ. ಆ ಹಳೆ ಪರಿಚಯನ ನಾನು ಲೇಟೆಸ್ಟ್ ಆಗಿ ಗ್ರ್ಯಾಂಡ್ ಆಗಿ ರೀಲಾಂಚ್ ಮಾಡ್ತಾ ಇದ್ದೀನಿ. ಇಬ್ರಿಗೂ ಒಂದು ಹೊಸ ಸ್ಟೋರಿ ಬರೆದು ಸ್ಕ್ರೀನ್ ಪ್ಲೇ ರೆಡಿ ಮಾಡಿ ಅವರಿಬ್ರ ಮಧ್ಯೆ ಸಮಥಿಂಗ್ ಇದೆ ಅಂತ ವೈರಲ್ ಮಾಡಿ ಕೈ ತೊಳ್ಕೊಂಡ್ಬಿಡ್ತೀನಿ. ಹೆಂಗಿದೆ ಮಾಮ್ಸ್ ನನ್ನ ಪ್ಲಾನು? ಸೂಪರ್ ಅಲ್ಲ? ಸೂಪರ್ ಅಲ್ಲ, ಸೂಪರ್ ಡೂಪರ್ ಅಳಿವಯ್ಯ. ಮಿಸ್ ಆಗಕ್ ಚಾನ್ಸೇ ಇಲ್ಲ, ಖಂಡಿತ ವರ್ಕೌಟ್ ಆಗುತ್ತೆ. ಆಗ್ಲೇಬೇಕು ಮಾಮ್. ಹಾಗಾದ್ರೇನೆ ಬಿಗ್ ಬ್ರದರ್ ಅವನ ಕೈಯಾರು ಅವಳ ಕುತ್ತಿಗೆಗೆ ಕೈ ಹಾಕಿ ತುಪಕ್ಕಂತ ಮುಖ ಕುಗ್ದು ಮನೆಯಿಂದ ಆಚೆ ಕಳಿಸ್ತಾನೆ. ಮುಂದಿನ ಸ್ಟೋರಿಯನ್ನ ನಾನು ಹೇಳುವೆನು, ಕೇಳು ಅಳಿಮಯ್ಯ. ಅವಳು ಆ ಕಡೆ ಹೋಗ್ತಿದ್ದಂಗೆ ಗೌತಮ್ ಒಬ್ಬಂಟಿಯಾಗುತ್ತಾನೆ. ಮನೆ ಯಥಾಸ್ಥಿತಿಗೆ ಬರುವುದು. ನಾವು ಕಳ್ಕೊಂಡಿರೋ ರಿಮೋಟು ನಮ್ಮ ಕೈ ಸೇರುತ್ತೆ. ಇಡೀ ಮನೆ ನಮ್ಮ ಕಂಟ್ರೋಲಲ್ಲಿರುತ್ತೆ ಅಳಿಮಯ್ಯ. ಸೂಪರ್ ಆಗಿ ಹೇಳಿದೆ, ಕರೆಕ್ಟ್ ಆಗಿ ಹೇಳಿದೆ. ಈ ಗೌತಮ್ ದಿವಾನ್ ಅಂಡ್ ಭೂಮಿಕಾ ಸದಾಶಿವನ್ ಪ್ರಣಯ ಪಕ್ಷಿಗಳಿದಾವಲ್ಲ, ಅವೆರಡು ಸಪರೇಟ್ ಆಗಿ ಒಂಟಿ ಗುಬೆಗಳ ತರ ಒಂದೇ ಕಣ್ಣಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಕುತ್ಕೊಂಡು ಕಣ್ಣೀರು ಸುರಿಸ್ತಾ ಇರ್ತಾರೆ. ವಾ 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 ವಾ, ಎಂತ ಕ್ಲೈಮ್ಯಾಕ್ಸ್ ಇದು! ಸೂಪರ್ ಆಗಿದೆ ಅಲ್ವಾ ಮಾಮ್? ಫುಲ್ ಫೀಲಿಂಗ್. ಇದನ್ನ ನೋಡಿ ಜನ ಎಲ್ಲ ಪಾಪ ಬಕೆಟ್ ಗಟ್ಲೆ ಕಣ್ಣೀರು ಸುರಿಸ್ತಾ ಇರ್ತಾರೆ. ಓ ಸೂಪರ್ ಸೂಪರ್.
ಅದು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ನೀನು ಇಷ್ಟು ಚೆನ್ನಾಗಿ ಟೀಚ್ ಮಾಡ್ತೀಯ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಮಿಸ್ಟರ್ ಕಿರಣ್, ನನ್ನನ್ನು ಹೆಸರು ಹಿಡಿದು ಕರೆಯೋದಕ್ಕೆ ನಿಮ್ಮನ್ನು ನೀವೇನು ಅನ್ಕೊಂಡಿದ್ದೀರಾ? ಆ ರೈಟ್ಸ್ ನಿಮಗೆ ಯಾರು ಕೊಟ್ಟಿದ್ದು? ಇದೇನು ಹೀಗೆ ಕೇಳ್ತಿದ್ಯಾ ಭೂಮಿ? ನಾನು ನಿನ್ನ ಯಾವಾಗಲೂ ಹಾಗೆ ತಾನೇ ಕರಿತಿದ್ದು. ಅದು ಆಗ ನಾವು ಫ್ರೆಂಡ್ಸ್ ಇದ್ದಾಗ. ಈಗ ನಾನು ನಿಮ್ಮ ಬಾಸ್ ಹೆಂಡ್ತಿ. ಮೋರ್ ದೆನ್ ದ್ಯಾಟ್, ನಿಮಗೆ ಟ್ರೈನ್ ಮಾಡಕ್ಕೆ ಬಂದಿರೋ ಟ್ರೈನರ್. ನೆನಪಿರಲಿ. ಭೂಮಿ, ಮೇಡಮ್, ಕಾಲ್ ಮೀ ಮೇಡಮ್. ಮ್ಯಾನರ್ಸ್ ಮುಖ್ಯ ಆಗುತ್ತೆ. ನೀವು ಯಾರ ಹತ್ರ ಸಂಬಳ ತಗೊಂಡು ಕೆಲಸ ಮಾಡ್ತಿದ್ದೀರಾ, ಅವ್ರ ಹೆಂಡತಿ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ಚೆನ್ನಾಗಿ ನೆನಪಿರಲಿ. ಇಲ್ಲ ಅಂದರೆ ಬೇರೆ ಥರನೇ ಆಗುತ್ತೆ. ನಾನೇನಾದರೂ ಮನ್ಸು ಮಾಡಿದ್ರೆ ಈ ಕ್ಷಣನೇ ನಿಮ್ಮನ್ನು ಕೆಲಸದಿಂದ ತೆಗಿಬಲ್ಲೆ. ಆದರೆ ಅದರಿಂದ ಕಷ್ಟಪಡೋದು ಶ್ರುತಿ. ಅವಳಿಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ. ಬಟ್ ಡೋಂಟ್ ಟೇಕ್ ಅಡ್ವಾಂಟೇಜ್. ನನ್ನ ಪೇಷನ್ಸ್ಗೊಂದು ಲಿಮಿಟ್ ಇದೆ. ನಾನು ಸುಮ್ಮನಿದ್ದೀನಿ, ಏನು ಮಾತಾಡ್ತಿಲ್ಲ ಅಂತ ಅಡ್ವಾಂಟೇಜ್ ತಗೊಂಡು ಇನ್ನೊಂದು ಸಲ ಈ ರೀತಿ ನಡ್ಕೊಂಡ್ರೆ ಶ್ರುತಿಗೋಸ್ಕರನೂ ನಾನು ಸುಮ್ಮನಿರಲ್ಲ. ನೀವೆಷ್ಟು ಬೇಡ್ಕೊಂಡ್ರು ಬಿಡಲ್ಲ. ವಾರ್ನಿಂಗ್ ಕೊಡ್ತಿದ್ದೀನಿ, ಇನ್ನೊಂದು ಸಲ ರಿಪೀಟ್ ಮಾಡಬೇಡ. ಪ್ಲೀಸ್ ಲೀವ್. ಅಳಿಮಯ್ಯ, ಅಪ್ಪಪ್ಪಪ್ಪ, ಅದೇನ್ ತಲೆ ಕಡೆಯ ನಿಂದು. ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಎಂಥ ಮಾಸ್ಟರ್ ಪ್ಲಾನ್ ಮಾಡಿದ್ಯೋ. ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು ಮೈ ಡಿಯರ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಮಾಮ್ಸ್. ಹಾಗೆ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಹೀಗೆ ಇರಲಿ. ನನ್ನ ಪ್ರೀತಿ ಮಾರ್ಗದರ್ಶನ ಯಾವತ್ತೂ ಸದಾ ನಿನ್ನ ಮೇಲೆ ಇರುತ್ತದೆ ಭಕ್ತ. ಅಲ್ಲ ಅಳಿಮಯ್ಯ? ಅಳಿಮಯ್ಯ, ಅದೇನೋ ಬಕ್ರ ಸಪ್ಪೆ ಮೊರೆ ಹಾಕೊಂಡು ಬರ್ತಾ ಇದೆ. ಕಿರಣ್, ವಾಟ್ ಹ್ಯಾಪೆಂಡ್? ಎನಿ ಪ್ರಾಬ್ಲಮ್? ಅದು ನಾನು ವರ್ಕ್ ರಿಸೈನ್ ಮಾಡ್ತಿದ್ದೀನಿ. ಅಳಿಮಯ್ಯ, ಏನೋ ಇದು? ಕಿರಣ್, ಯಾಕೆ ಸಡನ್ ಆಗಿ ಈ ಥರ ಯೂಟ ನೋಡಿತಾ ಇದೆಯಾ? ಅಂಥದ್ದು ಏನಾಯ್ತು ಈಗ? ಭೂಮಿಕಾ, ನೀವು ಹೇಳ್ದಂಗಿಲ್ಲ. ಜಸ್ಟ್ ಭೂಮಿ ಅಂತ ಹೆಸರಿಟ್ಟು ಕರೆದಿದ್ದಕ್ಕೆ ಬಾಯಿ ಬಂದಂಗೆ ಬೈದ್ರು. ಹಾಗಾದ್ರೆ ಅವಳ ಕೈಯಿಂದ ಬಯಸ್ಕೊಂಡ್ ಬಂದೆ ಅನ್ನು. ಅಲ್ಲ ಕಿರಣ್, ನೀನು 4 ಜನದ ಮುಂದೆ ಹೋಗಿ ಹೆಸರು ಕರೆದ್ರೆ ಅವ್ರ ಮುಖಕ್ಕೆ ಹೋಗಿದೆ ಏನೇನು ಮಾಡ್ತಾರೆ ಹೇಳು? ಅದೇನು ಅಂತ ನಾನು ತಿಳ್ಕೊತೀನಿ. ಬಟ್ ನೀನೆಲ್ಲೂ ಹೋಗೋ ಆಗಿಲ್ಲ. ರಿಸೈನ್ ಅನ್ನೋ ಮಾತು ಮೊದಲೇ ಎತ್ತಂಗಿಲ್ಲ. ನೀನು ಇಲ್ಲೇ ಇರ್ತೀಯಾ? ಡೋ ವರಿ ಮ್ಯಾನ್, ಐ ಆಮ್ ದೇರ್. ಐ ಲುಕ್ ಆಫ್ಟರ್ ಇಟ್. ಓಕೆ, ನಾನು ನೋಡ್ಕೋತೀನಪ್ಪ. ಯು ಡೋಂಟ್ ವರಿ. ಓಕೆ. ಅಳಿಮಯ್ಯ, ನೋಡೋ. ಹೇಗಾಯ್ತು ಕ್ಲಾಸು? ಚೆನ್ನಾಗಿತ್ತು. ಅಲ್ಲ, ಇಷ್ಟು ದಿವಸ ಇನ್ಸ್ಟಿಟ್ಯೂಟಲ್ಲಿ ಟೀಚ್ ಮಾಡ್ತಾ ಇದ್ರೆ, ಇವತ್ತು ನಮ್ಮ ಕಂಪ್ನಿಲಿ ಎಂಪ್ಲಾಯೀಸ್ನ ಟ್ರೈನ್ ಅಪ್ ಮಾಡಕ್ಕೆ ಬಂದಿದ್ರಲ್ಲ, ವ್ಯತ್ಯಾಸ ಏನಾದರೂ ಅನ್ನಿಸ್ತಾ ಅಂತ? ನನಗೇನಂಥ ವ್ಯತ್ಯಾಸ ಅನಿಸ್ಲಿಲ್ಲ. ಅವಾಗ ಹೇಗೆ ಟೀಚ್ ಮಾಡ್ತಿದ್ನೋ ಹಾಗೆ ಇವತ್ತು ಕೂಡ. ಬಟ್ ಎಲ್ಲರೂ ಇಂಟ್ರೆಸ್ಟಿಂಗಾಗಿ ಕೇಳಿಸ್ಕೊಂಡ್ರು, ಅದೊಂಥರ ಖುಷಿ. ನನಗನ್ಸುತ್ತೆ ನೀವೊಬ್ಬರೇ ನನ್ನ ಲೆಕ್ಚರ್ ಕೇಳಿ ನಿದ್ದೆ ಮಾಡೋದು. ನಿಮ್ಮ ದಿನ ಹೇಗಿತ್ತು? ಆ್ಯಸ್ ಯೂಶುವಲ್. ಆ್ಯಕ್ಚುಲಿ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ನಿಮ್ಮ ಸ್ಟೇಟಸ್ ಏನು ಕೇಳೋಣ ಅಂತ ಬಂದಿದ್ದೆ. ಹಾಂ, ನಂದು ಮುಗೀತು. ಓಕೆ, ಹೇಗನ್ನಿಸ್ತು ಆಫೀಸು? ಚೆನ್ನಾಗಿದೆ. ನೈಸ್. ಗೆಳೆಯ, ಓ ಸಾರಿ ಇದಕ್ಕಿದಂಗೆ ಎಂಟ್ರಿ ಕೊಟ್ಟು ನಿಮ್ಮ ಏಕಾಂತಕ್ಕೆ ಭಂಗ ತಂದೆ ಅನ್ಸುತ್ತೆ. ಐ ಆಮ್ ಸಾರಿ. ಯು ಪ್ಲೀಸ್ ಕಂಟಿನ್ಯೂ, ಮಾತಾಡಿ. ನಾ ಬರ್ತೀನಿ. ಅಲ್ಲ, ನಿಂತ್ಕೊಳ್ಳ. ನೀನಿದ್ರೆ ನಮ್ಗೇನೋ ಪ್ರಾಬ್ಲಮ್ಮು ಹಾಗಂತ ನಾವೇನಾದರೂ ಹೇಳುದಾ? ನೀವೇನು ಆ ಥರ ಹೇಳಿಲ್ಲಪ್ಪ. ಅದರಲ್ಲೂ ನೀನಂತೂ ಏನು ಹೇಳೋದೇ ಇಲ್ಲ ಬಿಡು. ಆದರೂ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನಾವೇ ಸೈಲೆಂಟಾಗಿ ಸೈಡಲ್ಲಿ ಇಟ್ಬಿಟ್ರೆ ಒಳ್ಳೇದು. ನೀವು ಸುಮ್ಮನಿದ್ರೆ ಸರಿ, ಮಾತು ಮುಚ್ಚ. ಆಯ್ತು, ಯಾಕೋ ಸುಮ್ಮನೆ ಬಿ ಪಿ ರೈಸ್ ಮಾಡ್ಕೋತಿಯಲ್ಲೇ. ಅದಕ್ಕೆ ಈ ಫ್ರೆಂಡ್ಶಿಪ್ಪಲ್ಲಿ ಈ ಥರ ಕೀಟ್ಲೆ ಕ್ವಾಟ್ಲೆ ಇದ್ರೆ ಅಲ್ವಾ ಫ್ರೆಂಡ್ಶಿಪ್ ಕಲರ್ಫುಲ್ ಆಗಿರೋದು. ಇಲ್ಲಾಂದರೆ ಉಪ್ಪಿಲ್ದಿರೋ ಸಾಂಬಾರ್ ಥರ ಸಪ್ಪೆಯಾಗಿರುತ್ತೆ. ಏಯ್, ಯಾಕೋ ಏನೇನೋ ಮಾತಾಡ್ತಾ ಇದೆಯಾ? ನೀನು ಸುಮ್ಮನೆಪ್ಪ. ನಾನು ಅತ್ತಿ ಹತ್ರ ಮಾತಾಡ್ತಾ ಇರೋದು.
ಏನು ಗೊತ್ತಾ ಅದಕ್ಕೆ ಇವತ್ತು ನಮ್ಮ ಡುಮ್ಮ ಸರ್ರು ಕ್ಯಾಶುಯಲ್ ಆಗಿ ಆಫೀಸಿಗೆ ಬರಲಿಲ್ಲ, ತುಂಬ ಕಾಶಿಯಸ್ ಆಗಿ ಬಂದರು. ಈ ಮಿನಿಸ್ಟ್ರಿಗಳೆಲ್ಲ ಬಂದಾಗ ಬಾಂಬ್ ಸ್ಕ್ವಾಡ್ ಅವ್ರು ಬಂದು ಮುಂಚೆನೇ ಚೆಕ್ ಮಾಡ್ತಾರಲ್ಲ, ಆ ಥರ ಎಲ್ಲ ಸರಿ ಇದೆ ಅಂತ ಚೆಕ್ ಮಾಡಿಕೊಂಡು ಒಂಥರ ಒದ್ದಾಡ್ಬಿಟ್ರು. ಹೆಂಗೋ ಈ ಮಕ್ಕಳು ಪಬ್ಲಿಕ್ ಎಕ್ಸಾಮಲ್ಲಿ ಫುಲ್ಲು ತಲೆ ಕೆಡಿಸ್ಕೊಂಡಿರ್ತಾರಲ್ಲ, ಅದಕ್ಕಿಂತ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು ಸ್ವಾಮಿಗಳು. ಸುಮ್ಮನಾರಪ್ಪ ನೀನು, ನಾನು ಅದಕ್ಕೆ ಹತ್ರ ಮಾತಾಡ್ತಾ ಇರೋದು. ಅದಕ್ಕೆ ನೋಡ್ಬೇಕಾಗಿತ್ತು ಇವನು ಒದ್ದಾಟನ. ಒಳ್ಳೆ ಮಜಾ ಆಯ್ತು. ಸುಳ್ಳು, ಬರೀ ಸುಳ್ಳು, ಬಾಯಿಗೆ ಬಂದಾಗ ಮಾತಾಡ್ತಾನೆ. ಅವ್ನು ಹೇಳಿದ್ದೀನಿ ಯಾವುದನ್ನು ನಂಬೇಡಿ. ಅಷ್ಟೊಂದೆಲ್ಲ ಏನೂ ಇರಲಿಲ್ಲ. ಅದು ಬರ್ತೀರಾ ಅಂತ ನಿಮಗೆ ಕಂಫರ್ಟಬಲ್ ಆಗಿರಲಿ ಅಂತ ಸಣ್ಣದಾಗಿ ತಯಾರಿ ಮಾಡ್ಕೊಂಡೆ ಅಷ್ಟೇ. ಅದು ಬಟ್ ಇಷ್ಟೇ. ಇವನ್ ಬಿಡಿ, ಇಷ್ಟಿರೋದನ್ನ ಅಷ್ಟು ದೊಡ್ಡದು ಮಾಡಿ ಹೇಳ್ತಾನೆ. ಬೆಸ್ಟ್ ಓವರ್ ಆಕ್ಟಿಂಗ್ ಅವಾರ್ಡ್ ಅಂತ ಇದ್ರೆ ಅದು ಇವನಿಗೆ ಕೊಡಬೇಕು. ಅಷ್ಟು ಓವರ್ ಆಗಿ ಮಾಡ್ತಾನೆ, ನಿಮ್ಗೆ ಗೊತ್ತಲ್ಲ. ಓ, ಏನಿಬ್ರು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ? ಈ ಲೆವೆಲ್ಗೆ ಬೆಳೆದ್ಬಿಟ್ರ ಇಬ್ರು? ಅದು ನನ್ನ ಬಗ್ಗೆನೇ ಕೋಡ್ ಲೆವೆಲಲ್ಲಿ. ನನ್ನ ಪರಿಸ್ಥಿತಿ ಯಾವ ಲೆವೆಲ್ಗೆ ಬಂದ್ಬಿಡ್ತಪ್ಪ? ಇನ್ಸಲ್ಟ್ ಇನ್ಸಲ್ಟ್. ನಂಗೆ ತುಂಬಾ ಬೇಜಾರಾಗ್ತಾ ಇದೆ, ತುಂಬಾ ಫೀಲ್ ಆಗ್ತಾ ಇದೆ. ಹೋಗ್ಲಿ ಬಿಡ ಆನಂದ್, ಹೋಗ್ಲಿ ಬಿಡು. ಎಷ್ಟು ಓವರ್ ಆಕ್ಟ್ ಮಾಡಿದ್ರು ಯಾವುದೇ ಕ್ಯಾಟಗರಿ ಆದ್ರೂ ಅವಾರ್ಡ್ ಕೊಡೋದು ಒಂದೇ. ಸಾರಿ, ಭೂಮಿಕಾ ಅವ್ರದ್ದು ಆಫೀಸ್ ಮುಗ್ದಿತ್ತು, ನಾವು ಹೊರಟಿದ್ದೆ. ನೀನು ಬೇಕಾದ್ರೆ ಇಲ್ಲೇ ಇರು, ಎಂಜಾಯ್. ಕಮ್ ಬನ್ನಿ. ಗೆಳೆಯ, ಈ ಜೋಡಿಗೆ ಯಾವ ಕೆಟ್ಟ ದೃಷ್ಟಿನೂ ಬೆಳೆದೇ ಇರಲಿ, 100 ಕಾಲ ಹೀಗೆ ಸುಖವಾಗಿರಲಿ.